ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ಈ ಒಂದು ವಿಡಿಯೋದಲ್ಲಿ ಗೆಳೆಯರ KSRTC ಬಸ್ ಗೇಮ್ನ ನಾವು ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ನಮ್ಮ ಒಂದು ಫೋನಲ್ಲಿ ಯಾವ ರೀತಿ ಆಡೋದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿರ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಗೆಳೆಯರ. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸೊಬ್ಬರು ನೋಡ್ತೀರಾ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡೈಲಿ ವೀಡಿಯೋಸ್ ಹಾಕ್ತಾನೆ ಇರ್ತೀನಿ. ಹಾಗೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಗೆಳೆಯರ, ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರ. ಇನ್ನು ಈ ನಮ್ಮ ಒಂದು KSRTC ಬಸ್ನ ಫ್ರಂಟ್ ಲುಕ್ ನೀವು ನೋಡ್ತಿದ್ರಲ್ಲ, ಮೇಲ್ಗಡೆ ಕಾರಾರ ಸಾನಿ ಅಂತ ಹಾಕಿ ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಕಲರ್ ಏನಿಲ್ಲ, ಹಂಗೆ ಹಾಕಿದ್ದಾರೆ ಕಾರಾರ ಸಾನಿ ಅಂತ. ಆಮೇಲೆ ಮಂಗಳೂರು, ಹಾಸನ, ಬೆಂಗಳೂರು ಅಂತಲೂ ಹಾಕಿದ್ದಾರೆ ರೂಟ್ ಬೋಲ್ಡು. ಆ ಒಂದು ರೂಟಲ್ಲಿ ಒಂದು ಬಸ್ಸು ಓಡಾಡುತ್ತೆ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು, ತಿಳಿಸ್ಕೊಟ್ಟಿರ್ತೀನಿ. ಆಮೇಲೆ ಪ್ಲೇಟ್ ನಂಬರು ಎಲ್ಲನೂ ಹಾಕಿದ್ದಾರೆ. ಈ ಒಂದು ಲಿವರಿಗೆ K16F3576 ಅಂತಲೂ ಪ್ಲೇಟ್ ನಂಬರ್ನ ಹಾಕಿದ್ದಾರೆ ಗೆಳೆಯರ. ಇದು ಈ ನಮ್ಮ ಒಂದು ಲಿವರಿಯ ಮತ್ತು KSRTC ಬಸ್ನ ಫ್ರಂಟ್ ಲುಕ್ಕು. ಇನ್ನು ಫ್ರಂಟ್ ಲುಕ್ ನೋಡಿದ್ರಿ, ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೈಡ್ ಲುಕ್ ಅಂತೂ ಸಿಂಪಲ್ಲಾಗೈತೆ. ಈ ಒಂದು ಲಿವರಿ ಅಂತೂ ಫುಲ್ ಸಿಂಪಲ್ಲು. ಲಿವರಿ ಅಂದರೆ ಇಷ್ಟೇ ಗೆಳೆಯರ, ಈ ಒಂದು ಬಸ್ಗೆ ಏನೈತೆ ಪೇಂಟು ಅದನ್ನೇ ಲಿವರಿ ಅಂತಾರಷ್ಟೇ. ಆಮೇಲೆ ನೋಡ್ತಿರಲ್ಲ, ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದಾರೆ. ಕರ್ನಾಟಕ ಸಾರಿಗೆ ಅಂತ ಹಾಕಿ ಕಾರಾರ ಸಾನಿ, ಆಮೇಲೆ KSRTC ಸಿಂಬಲ್ಲು KSRTC ಅಂತಲೂ ಹಾಕಿ ಈ ನಮ್ಮ ಒಂದು ಬಸ್ನ ಸೈಡ್ ಲುಕ್ನ ಈ ಥರ ಸಿಂಪಲ್ಲಾಗಿ ಮಾಡಿದ್ದಾರೆ ಗೆಳೆಯರ. ಇನ್ನು ಸೈಡ್ ಲುಕ್ ನೋಡಿದ್ರಲ್ಲ, ಇನ್ನು ಬ್ಯಾಕ್ ಲುಕ್ ನೋಡಿದ್ರೆ ಬ್ಯಾಕ್ ಲುಕ್ನು ಅಷ್ಟೇ ಸಿಂಪಲ್ಲು. ಬಸ್ ಮಾತ್ರ ಸಖತ್ತಾಗೈತೆ, ಮಿಸ್ ಮಾಡಿದೆ. ಪ್ರತಿಯೊಬ್ಬರೂ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡ್ತಿರಲ್ಲ, ಇಲ್ಲಿ ನಿಮಗೆ ತೋರಿಸ್ತೀನಿ ಒಂದು ಬಸ್ನ ಬ್ಯಾಕ್ ಲುಕ್ಕು. KSRTC ಆಮೇಲೆ ಮಂಗಳೂರು, ಹಾಸನ, ಬೆಂಗಳೂರು ಅಂತಲೂ ಹಾಕಿದ್ದಾರೆ ರೂಟ್ ಬೋಲ್ಡು. ಆಮೇಲೆ ನಿಮಗೆ KSRTC ಅಂತಲೂ ಹಾಕಿದ್ದಾರೆ ಗೆಳೆಯರು. ನೋಡ್ತಿರಲ್ಲ, KSRTC ಅಂತಲೂ ಹಾಕಿ ಬ್ಯಾಕ್ಗ್ರೌಂಡಲ್ಲಿ ಒಂದಷ್ಟು ಹೂವು ಹಾರಗಳನ್ನ ಹಾಕಿ, ಆಮೇಲೆ KSRTC ಕರ್ನಾಟಕ ಸಾರಿಗೆ ಸಿಂಬಲ್ಲು, ಆಮೇಲೆ K19F3574 ಅಂತಲೂ ಪ್ಲೇಟ್ ನಂಬರ್ನ ಹಾಕಿದ್ದಾರೆ. ಇದು ನಮ್ಮ ಒಂದು ಬಸ್ನ ಬ್ಯಾಕ್ ಲುಕ್ಕು. ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆನೂ ಅದೇ ರೀತಿ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ನೋಡ್ತಿದ್ರಲ್ಲ, ಕಾರಾರ ಸಾನಿ ಅಂತ ಹಾಕಿ KSRTC ಸಿಂಬಲ್ಲು, ಆಮೇಲೆ KSRTC ಅಂತಲೂ ಹಾಕಿ, ಆಮೇಲೆ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿ ಅಲ್ಲಿ ಒಂದು ಪ್ಲೇಟ್ ನಂಬರ್ನ ಹಾಕಿದ್ದಾರೆ. ನೋಡ್ತಿರ್ಬೋದು, ಈ ಒಂದು ಬಸ್ಸಿಂದ ಏನು ಪ್ಲೇಟ್ ನಂಬರ್ ಇದೆ ಆ ಒಂದು ಪ್ಲೇಟ್ ನಂಬರ್ನು ಕೂಡ ಆ್ಯಡ್ ಮಾಡಿದ್ದಾರೆ ಗೆಳೆಯರ. ಇದಿಷ್ಟು ನಮ್ಮ ಒಂದು ಬಸ್ನ ಹೊರಗಡೆ ಲುಕ್ಕು. ಇನ್ನು ಒಳಗಡೆ ಲುಕ್ ನೋಡಿದ್ರೆ ಬಸ್ ಒಳಗಡೆ ನಿಮಗೆ ನೋಡ್ತಿರಲ್ಲ, ಈಗ ತೋರಿಸ್ತೀನಿ, ಈ ರೀತಿ ಕಾಣಿಸುತ್ತೆ ಗೆಳೆಯರ. ನಿಮಗೆ ಬಸ್ನ ಒಳಗಡೆ ಅಷ್ಟೇ ರಿಯಲಿಸ್ಟಿಕ್ ಆಗಿ ಫೀಲ್ ಬರುತ್ತೆ. ನಿಮಗೆ ಹೂವಿನ ಹಾರಗಳು, ಆಮೇಲೆ ಗೊಂಬೆಗಳು ಎಲ್ಲನೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಸ್ಟೇರಿಂಗ್ ಕವರ್ ಎಲ್ಲನೂ ಆ್ಯಡ್ ಮಾಡಿ ಈ ಒಂದು ಬಸ್ನ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರ. ಇನ್ನು ಮಿಸ್ ಮಾಡದೆ ಪ್ರತಿಯೊಬ್ಬರೂ ಈ ಒಂದು ಬಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಗೇಮ್ ಬೇರೆ ಲಿವರೀಸ್ ಹಾಕ್ಕೊಟ್ಟು ಪ್ಲೇ ಮಾಡಿ, ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಇವಾಗ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು 1, 2, 3 ಅಂತ ಮೇಲ್ಗಡೆ ಐತಲ್ಲ ಗೆಳೆಯರ ನಂಬರ್ಸು, ಅದರಲ್ಲಿ ನಿಮಗೆ 1ನೇದು ಕ್ಲಿಕ್ ಮಾಡಿದ್ರೆ ಲೈಟಿಂಗ್ಸ್ ಬರುತ್ತೆ, 2ನೇದು ಕ್ಲಿಕ್ ಮಾಡಿದ್ರೆ ಇಂಜಿನ್ ಬೋನೆಟ್ ಏನಿದೆ ಅದು ಓಪನ್ ಕ್ಲೋಸ್ ಆಗುತ್ತೆ. ಇನ್ನು ನೀವು 3ನೇದು ಕ್ಲಿಕ್ ಮಾಡಿದ್ರಿ ಗೆಳೆಯರ, ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಪ್ಯಾಸೆಂಜರ್ಸ್ದು ಕಿಟಕಿಗಳಿದ್ರೆ ಪ್ಯಾಸೆಂಜರ್ಸ್ ಕೂತ್ಕೊತಾರಲ್ಲ ಆ ಕಿಟಕಿಗಳು, ಮತ್ತು ಲಗೇಜ್ ಪ್ಯಾಸೆಂಜರ್ಸ್ ಲಗೇಜ್ ಇಕ್ತಾರಲ್ಲ ಅದೆಲ್ಲನೂ ಓಪನ್ ಆಗುತ್ತೆ. ಆಮೇಲೆ ಡ್ರೈವರ್ ಡೋರ್ನು ಓಪನ್ ಆಗುತ್ತೆ ಗೆಳೆಯರ. ಈ ಥರ ನಮ್ಮ ಒಂದು ಆ್ಯನಿಮೇಷನ್ ಕೀಸ್ನು ಕೊಟ್ಟಿದ್ದಾರೆ. ಇಷ್ಟು ಗೆಳೆಯರ ಈ ನಮ್ಮೊಂದು KSRTC ಬಸ್ನ ಮಾಹಿತಿ. ಇನ್ನು ಈ ಒಂದು ಬಸ್ನ ನಾವು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದಕ್ಕೆ ಏನೇನು ಬೇಕು ಅಂತ ಕೇಳಿದ್ರೆ ಗೆಳೆಯರ, ಈ ಒಂದು ಗೇಮು ಯಾವುದು ಅಂತಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅಂದರೂ ಒಂದು 5 GB ಸ್ಟೋರೇಜ್ ನಿಮ್ಮ ಫೋನಲ್ಲಿ ಖಾಲಿ ಇದ್ದರೆ ಮಾತ್ರ ಈ ಒಂದು ಗೇಮ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು ಮತ್ತು KSRTC ಬಸ್ ಗೇಮ್ನ ಆಡ್ಬೋದು ಗೆಳೆಯರ. ಇಷ್ಟನ್ನು ನಾನು ನಿಮ್ಗೆ ಹೇಳ್ತೀನಿ. ನಮ್ಮೊಂದು ಗೇಮ್ನ ಜೊತೆಗೆ ZH ಒಂದು ಆ್ಯಪ್ ಬೇಕು. ಅದು ಯಾಕೆ ಅಂತಂದರೆ ಈ ಒಂದು ಬಸ್ಗಳನ್ನೆಲ್ಲ ಆ ಒಂದು ಆ್ಯಪಿಂದನೇ ನಾವು ಹಾಕೊಬೇಕಾಗುತ್ತೆ, ಅದಕ್ಕೋಸ್ಕರ ZH ಒಂದು ಆ್ಯಪ್ ಬೇಕಾಗುತ್ತೆ. ಇನ್ನು ಬನ್ನಿ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಗೆಳೆಯರ. ನಿಮಗೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ KSRTC ಬಸ್ ಮೋಡ್ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕು. 4.25 ನಿಮಿಷ ಇದೆ, 4.25 ನಿಮಿಷ ಐತೆ. ಪೂರ್ತಿ ನೀವು ಈ ಒಂದು ವಿಡಿಯೋನ ನೋಡಿಬಿಟ್ಟು ಪಾಸ್ವರ್ಡ್ ಸಿಗುತ್ತೆ,
ಪಾಸ್ವರ್ಡ್ನ ನೀವು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ನಾನು ನೆಕ್ಸ್ಟ್ ಹೇಳ್ತೀನಿ ಎಲ್ಲಿ ಹಾಕಬೇಕು ಅಂತಂದರೆ, ಈಗ ನೀವೇನು ಮಾಡಿ ಅಂತಂದರೆ ಇವರ ಒಂದು ಚಾನಲ್ನ ಹೆಸರಿನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಮೋರ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಇಲ್ಲಿ ಮೋಡ್ ಲಿಂಕ್ MODA ಮೋಡ್ ಲಿಂಕ್ ಅಂತ ಮೂರನೇದು ಐತೆ ಏನು ಗೆಳೆಯರ, ಆ ಒಂದು ಮೂರನೇ ಲಿಂಕ್ನ ಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ನಿಧಾನಕ್ಕೆ ಸ್ವಲ್ಪನೇ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಆಮೇಲೆ ನಿಮಗೆ ಇಲ್ಲಿ ಮಧ್ಯದಲ್ಲಿ ನಮ್ಮೊಂದು ಬಸ್ ಚಿತ್ರ ಬಂದಿದೆ ನೋಡಿ, ವಾಯುವ್ಯ ಕರ್ನಾಟಕ ಸಾರಿಗೆದು ಮಧ್ಯದ ಚಿತ್ರದ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ನಿಮ್ಮ ಫೋನಲ್ಲಿ ಎಲ್ಲಿ ಬಂದಿರುತ್ತೋ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಮೋಡ್ ಲಿಂಕ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗೆಳೆಯರ, ಫಸ್ಟ್ನೇ ಲಿಂಕು ಆರೋ ಮಾರ್ಕ್ ಹಾಕಿದ್ದೀರಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿಬಿಡು. ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರಲ್ಲ, ಈಗ ನೀವು 6 ಸೆಕೆಂಡ್ ವೆಯ್ಟ್ ಮಾಡಬೇಕು. 6 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ನಮ್ಮ ಒಂದು ಡೌನ್ಲೋಡ್ ಫೋಲ್ಡ್ರ್ ಓಪನ್ ಆಗುತ್ತೆ. ಈಗ ನೋಡ್ತಿರ್ಬೋದು ಕ್ರಿಯೇಟ್ ಡೌನ್ಲೋಡ್ ಅಂತ ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈಗ ನಿಮಗೆ ಡೌನ್ಲೋಡ್ ಅಂತ ಐತಲ್ಲ ಗೆಳೆಯರ, ಡೌನ್ಲೋಡ್ ಅಂತ ಅದ್ರ ಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಅದೇ ಥರ ನೀವು 3 ಸಲ ಮಾಡಬೇಕಾಗತ್ತೆ ಗೆಳೆಯರ. ಡೌನ್ಲೋಡ್ ಬ್ಯಾಕ್ ಬಟನ್ ಬಂದರೆ ನಿಮಗೆ ಚೆಕ್ ಅಂತ ಈ ನಮ್ಮ ಒಂದು ಬಸ್ ಮೋಡು ಡೌನ್ಲೋಡ್ ಆಗುತ್ತೆ. ಬರೀ 12.3 MB ಇದೆ ಅಷ್ಟೇ ಗೆಳೆಯರ ಈ ನಮ್ಮ ಒಂದು ಬಸ್ ಮೋಡು. ನೀವು ಪೂರ್ತಿ ಡೌನ್ಲೋಡ್ ಮಾಡ್ಕೊಬೇಕು. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರ. ಇನ್ನು ನಿಮಗೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಒಂದು ಗೇಮು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ, ಇನ್ನೊಂದ್ಸಲ ಹೇಳ್ತಿದ್ದೀನಿ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಅಲ್ಲೇ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ZHA ಒಂದು ಆ್ಯಪನ್ನು ಹೇಳಿದ್ದೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅಲ್ಲಿ ಹಸಿರು ಕಲರ್ ಇದೇನು ಕಾಣಿಸ್ತಿದೆ ಕೆಳಗಡೆ, ಆ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಬೇಕಾಗುತ್ತೆ ಗೆಳೆಯರ. ಈಗ ನಾನು ಓಪನ್ ಮಾಡ್ತೀನಿ. ಈ ರೀತಿ ಓಪನ್ ಆಗುತ್ತೆ. ಈಗ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕು. ಸ್ವಲ್ಪ ನಿಮ್ಗೆ ಅಲ್ಲಿ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಇದೆಯಲ್ಲ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಮೇಲ್ಗಡೆಗೆ ನೀವು ಸ್ಕ್ರೋಲ್ ಮಾಡಿದರೆ ಸ್ವಲ್ಪ ಇಲ್ಲಿ KSRTC BS6 ಅಂತ ಇರುತ್ತೆ. ನಿಮಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ. ನೋಡ್ತಿರ್ಬೋದು ಇಲ್ಲಿ KSRTC BS6.zip ಅಂತ ಐತೆ ನೋಡಿ, ಆ ಒಂದು ಫೈಲ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಆಮೇಲೆ ಎಕ್ಸ್ಟ್ರಾಕ್ಟ್ ಇಯರ್ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೀವು ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ ಗೆಳೆಯರೆ. ನಾನು ಫಸ್ಟ್ ಏನು ಹೇಳಿದ್ದೆ ಅವರ ಒಂದು ವಿಡಿಯೋನ ಪೂರ್ತಿ ನೋಡಿಬಿಟ್ಟು ನೀವು ಇಲ್ಲಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಏನೆಲ್ಲ ಆಗಿದೆ ಲೆಟರ್ಸು ಎಲ್ಲ ಬಿಗ್ ಲೆಟರ್ಸಲ್ಲಿ ಹಾಕಿ ಓಕೆ ಕೊಟ್ಟರೆ ನಮ್ಮ ಒಂದು ಬಸ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಈಗ ನಿಮ್ಗೆ ಅದ್ರ ಕೆಳಗಡೆನೇ ಆ ಫೈಲ್ ಕೆಳಗಡೆ ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗಿದೆ. KSRTC BS6 ಫ್ರಂಟ್ ಓರ್ ವೇರಿಯಂಟ್ GG ಬಸ್ ಸೀಡ್ ಮೋಡ್ ಅಂತ ಇದೆ ನೋಡಿ, GG1 ಬಸ್ ಸೀಡ್ ಮೋಡ್ ಅಂತ. ಅದ್ರ ಮೇಲೆ ಒಂದ್ಸಲಿ ನೀವು ಕ್ಲಿಕ್ ಮಾಡಿ 3 ಸೆಕೆಂಡ್ ಒತ್ತಿ ಹಿಡ್ಕೊಳ್ಳಿ. ಕಟ್ ಅನ್ನೋ ಆಪ್ಷನ್ ಕತ್ತರಿ ಸಿಂಬಲ್ ಐತಲ್ಲ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಆಮೇಲೆ ಡೌನ್ಲೋಡ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಡಿವೈಸ್ಗೆ ಸ್ಟೋರೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ BUSSID ಬಸ್ ಸೀಡ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ MODS ಮೋಡ್ಸ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಪೇಸ್ಟ್ ಅಂದರೆ ರಟ್ಟೊಂದು ಚಿತ್ರ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಸ್ಟ್ ಮಾಡಿದ್ರೆ ಮುಗೀತು. ಇಲ್ಲಿಗೆ ನಮ್ಮ ಒಂದು ಮುಕ್ಕಾಲು ಭಾಗ ಕೆಲಸ ಮುಗಿದಂಗೆ ಗೆಳೆಯರ. ನೀವು ಅಷ್ಟೇ ಥರನೇ ಮಾಡಿ. ಇನ್ನು ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಓಪನ್ ಮಾಡಿ. ಡೌನ್ಲೋಡ್ ಮಾಡ್ಕೊಳ್ದಿರೋರು ಇವಾಗ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. 2K ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹತ್ರ ಇದ್ದೀವಿ. ಅದಕ್ಕೋಸ್ಕರ ಬೇಗ 2Kನ ಕಂಪ್ಲೀಟ್ ಮಾಡೋಣ ಗೆಳೆಯರ. ನೋಡ್ತಿರಲ್ಲ ಈಗ ನಮ್ಮ ಒಂದು ಗೇಮು ಈ ರೀತಿ ಲೋಡ್ ಆಗುತ್ತೆ. ಆಮೇಲೆ ಈ ಒಂದು ಬಸ್ ಗೇಮ್ನ ಯಾರೆಲ್ಲ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ವಿಡಿಯೋ ನೋಡಿ ಯಾರು ಡೌನ್ಲೋಡ್ ಮಾಡ್ಕೊಂಡ್ರಿ ನಿಮಗೆ ಗೇಮ್ಗೆ ಒಂದು ಬಸ್ ಬಂದಿದ್ದರೆ 100% ವರ್ಕಿಂಗ್ ಬರುವಂಥ ಮಿಸ್ ಮಾಡಿದೆ ನೀವು ಕಮೆಂಟ್ ಮಾಡಿ ಗೆಳೆಯರ. ಯಾಕಂದರೆ ನೀವು ಹಂಗೆ ಕಮೆಂಟ್ ಮಾಡಿದರೆ ಮತ್ತೆ ನಮಗೆ ವೀಡಿಯೋಸ್ ಮಾಡೋಕ್ಕೆ ಮೋಟಿವ್ ಸಿಗುತ್ತೆ. ಈಗ ನಮ್ಮೊಂದು ಗೇಮ್ ಈ ರೀತಿ ಲೋಡ್ ಆಗ್ತಿದೆ ನೋಡ್ತಿರ್ಬೋದು. ಈ ರೀತಿ ಓಪನ್ ಆಯಿತು. ಈಗ ಓಪನ್ ಮಾಡಿದ ತಕ್ಷಣ ಯಾವುದಾದ್ರು ನೀವು ಯಾವ್ದಾರು ಹಾಕೊಂಡಿದ್ರೆ ಬಸ್ ಅದು ಬಂದಿರುತ್ತೆ. ಈಗ ಬಂದುಬಿಟ್ಟಿರಲ್ಲ ಗೇಮ್ ಓಪನ್ ಮಾಡಿದ ತಕ್ಷಣ ಹೆಂಗೆ ಗುರು ನಮ್ಮ ಬಸ್ನ ನಾವು KSRTC ಬಸ್ನ ಹಾಕೊಳ್ಳೋದು ಅಂತ ಅಂದ್ರೆ ಗೆಳೆಯರ, ನಿಮಗೆ ನಾನು ತೋರಿಸ್ಕೊಡ್ತೀನಿ. ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ಗ್ಯಾರೇಜ್ ಅಂತ 50% ಡಿಸ್ಕೌಂಟ್ ಅಂತ ಐತಲ್ಲ ಗ್ಯಾರೇಜ್ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಈಗ ಆ ಕಡೆ ಈ ಕಡೆ ನಿಮಗೆ 2 ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಒಂದು ಆ್ಯರೋ ಮಾರ್ಕ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ನಾನು ಈ ಕಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ನೀವು ಯಾವುದ್ರ ಮೇಲಾದರೂ ಕ್ಲಿಕ್ ಮಾಡಿ. ನೋಡ್ತಿರಲ್ಲ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಬಸ್ ಬಂದಿರುತ್ತೆ. ಈಗ ನೀವೇನು ಮಾಡಬೇಕು ಅಂತಂದರೆ ಗೆಳೆಯರ, ಸಿಂಪಲ್ ಒಂದೇ ಒಂದು ಕ್ಲಿಕ್ಕಿಂದ ನೀವು ಒಂದು ಗೇಮ್ನ ಹಾಕೊಬೋದು. ಈಗ ಯೂಸ್ ಅಂತ ಐತೆ ನೋಡಿ UASC ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಸ್ನ ಮೇಲೆ ಸೆಲೆಕ್ಷನ್ ಮಾಡಿಕೊಂಡ್ರೆ ಮುಗೀತು ಗೆಳೆಯರ.
ಇಲ್ಲಿಗೆ ನಮ್ಮ ಒಂದು ಬಸ್ಸು ಬಂದು ಆ್ಯಡ್ ಆಗಿರುತ್ತೆ. ಇನ್ನು ನಿಮಗೆ ಈ ಒಂದು ಬಸ್ಗೆ ಬೇರೆ ಬೇರೆ ಪೇಂಟ್ ತಗೊಬೇಕಂದ್ರೆ ನಿಮಗೆ ಆಲ್ರೆಡಿ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ. ನೀವು ಬೇಕಿದ್ದರೆ ನನ್ನ ಚಾನಲಲ್ಲಿ ಚೆಕ್ಔಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಜಾಸ್ತಿನೇ ವೀಡಿಯೋಸ್ ಮಾಡಿದ್ದೀನಿ ಈ ಥರ ಬೇರೆ ಪೇಂಟ್ಸ್ ಎಲ್ಲ ಹಾಕ್ಕೊಳ್ಳೋದು ಹೆಂಗೆ ಅಂತ. ಬೇರೆ ಪೇಂಟ್ಗಳು ಬೇಕಾದ್ರೆ ನಾನು ಮಾಡಿದ್ದೀನಿ, ಹಾಕ್ಕೊಳ್ಳಿ. ಹಂಪಿ ಎಕ್ಸ್ಪ್ರೆಸ್ ಲಿವರನ್ನು ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇದಿಷ್ಟವಾಗಿತ್ತು ಈ ನಮ್ಮೊಂದು KSRTC ಬಸ್ ಗೇಮ್ನ ಸಂಪೂರ್ಣ ಮಾಹಿತಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೆಳೆಯರೇ.